ಸಾತ್ವಿಕ ಕುಟುಂಬ ನಮ್ಮದು, ಸಾತ್ವಿಕ ಜೀವನವನ್ನ ನಡೆಸ್ತಾ ಇರುವಂಥ ಕುಟುಂಬ ನಮ್ಮದು. ಈ ಕೊಲೆಯಾಗಿರುವಂಥ ವ್ಯಕ್ತಿ ಇದನ್ನಲ್ಲ ರೇಣುಕಾ ಸ್ವಾಮಿ, ಆತ ಯಾರಿಗೂ ಕೂಡ ತೊಂದರೆ ಕೊಟ್ಟಂಥ ವ್ಯಕ್ತಿ ಅಲ್ಲ. ಇದು ಸ್ವತಃ ರೇಣುಕಾ ಸ್ವಾಮಿಯವರ ಮಾವ ಹೇಳ್ತಾ ಇರುವಂಥದ್ದು. ಇದೇ 28ನೇ ತಾರೀಕು ಅವನ ಮದುವೆ ಆನಿವರ್ಸರಿ ಇತ್ತು. ಆತನ ಮೃತದೇಹವನ್ನು ಹತ್ತಿರದಿಂದ ನೋಡಿದ್ದೇನೆ. ರೇಣುಕಾ ಸ್ವಾಮಿಯನ್ನ ಕ್ರೂರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾ ಸ್ವಾಮಿ ಮಾವ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಮಾವ ಮರುಳೇಶ್ ಪ್ರತಿಕ್ರಿಯೆ ಇದು. ಸಾತ್ವಿಕ ಜೀವನವನ್ನು ನಡೆಸ್ತಾ ಇರುವಂಥ ಕುಟುಂಬ ಈತನನ್ನು ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ, ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತ ಅವರ ಮಾವ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅವರ ಮಾವ ಮರುಳೇಶ್ ಏನು ಹೇಳಿದ್ದಾರೆ ಕೇಳಿ. ರೇಣುಕಾ ಸ್ವಾಮಿಯವರ ಹಲ್ಲೆಗೆ ಸಂಬಂಧಪಟ್ಟಂತೆ ಏನು ಶಿವಮೊಗ್ಗದಲ್ಲಿ ಅವರ ಭಾವ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಏನೆಲ್ಲ ಅವರ ಒಡನಾಟ ಹೇಗಿತ್ತು, ಏನು ಹತ್ಯೆಗೀಡಾದ ರೇಣುಕಾ ಸ್ವಾಮಿಯವರ ಸ್ವಭಾವ ಏನು, ಇವೆಲ್ಲದರ ಕುರಿತಾಗಿ ನಾನು ಅವರು ಭಾವ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ರೇಣುಕಾ ಸ್ವಾಮಿಯವರಿಗೆ ಹತ್ಯೆ ಆಗಿದ್ದಾರೆ. ಆ ಚಾಲೆಂಜಿಂಗ್ ಸ್ಟಾರ್ ರೆಡ್ಡಿ ಆ ಟೀಮ್ ಕೊಲೆ ಮಾಡಿದೆ ಅನ್ನುವಂಥ ಆರೋಪ ಇದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಅವರೊಂದು ಸಾತ್ವಿಕ ಒಂದು ಜೀವನ ನಡೆಸ್ತಾ ಇದ್ದಂಥ ಒಂದು ಫ್ಯಾಮಿಲಿ. ಅವರು ಹೇಗೆ ಅಂತಂದರೆ ಅದನ್ನು ಇವ್ರು ಯಾಕೆ ಕಾನೂನು ಕೈಯಲ್ಲಿ ತಗೋಬೇಕಾಗಿತ್ತು? ಮೆಸೇಜ್ ಮಾಡಿದಾನಲ್ಲ ಇವನೊಬ್ಬ ದರ್ಶನನಿಗೆ ಒಳ್ಳೇದಾಗಲಿ ಅಂತ ಇವನು ಮೆಸೇಜ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಅವ್ರು ಯಾಕೆ ರಿಪ್ಲೈ ಕೊಡಬೇಕಾಯ್ತು? ಅವರೇ ಸುಮ್ಮನೆ ಆಗಿಬಿಟ್ಟಿದ್ರೆ ಮೆಸೇಜೇ ಹೋಗಲ್ಲಲ್ಲ. ಈಗ ನೀವು ಮೆಸೇಜ್ನ ಡಿಲೀಟ್ ಮಾಡಿದರೆ ನಾವು ಕೊಡ್ತೀವ ರಿಪ್ಲೈ. ಇದಿಷ್ಟು ಮೃತ ರೇಣುಕಾ ಸ್ವಾಮಿ ಅವರ ಸಂಬಂಧಿಕರ ಮಾತಾಗಿರುವಂಥದ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾನೂನು ಪ್ರಕಾರವಾಗಿ ಕೊಲೆಯನ್ನ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಇವರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕೆಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಾತ್ವಿಕ ಕುಟುಂಬ ನಮ್ಮದು, ಸಾತ್ವಿಕ ಜೀವನವನ್ನ ನಡೆಸ್ತಾ ಇರುವಂಥ ಕುಟುಂಬ ನಮ್ಮದು. ಈ ಕೊಲೆಯಾಗಿರುವಂಥ ವ್ಯಕ್ತಿ ಇದನ್ನಲ್ಲ ರೇಣುಕಾ ಸ್ವಾಮಿ, ಆತ ಯಾರಿಗೂ ಕೂಡ ತೊಂದರೆ ಕೊಟ್ಟಂಥ ವ್ಯಕ್ತಿ ಅಲ್ಲ. ಇದು ಸ್ವತಃ ರೇಣುಕಾ ಸ್ವಾಮಿಯವರ ಮಾವ ಹೇಳ್ತಾ ಇರುವಂಥದ್ದು. ಇದೇ 28ನೇ ತಾರೀಕು ಅವನ ಮದುವೆ ಆನಿವರ್ಸರಿ ಇತ್ತು. ಆತನ ಮೃತದೇಹವನ್ನು ಹತ್ತಿರದಿಂದ ನೋಡಿದ್ದೇನೆ. ರೇಣುಕಾ ಸ್ವಾಮಿಯನ್ನ ಕ್ರೂರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾ ಸ್ವಾಮಿ ಮಾವ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಮಾವ ಮರುಳೇಶ್ ಪ್ರತಿಕ್ರಿಯೆ ಇದು. ಸಾತ್ವಿಕ ಜೀವನವನ್ನು ನಡೆಸ್ತಾ ಇರುವಂಥ ಕುಟುಂಬ ಈತನನ್ನು ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ, ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತ ಅವರ ಮಾವ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅವರ ಮಾವ ಮರುಳೇಶ್ ಏನು ಹೇಳಿದ್ದಾರೆ ಕೇಳಿ. ರೇಣುಕಾ ಸ್ವಾಮಿಯವರ ಹಲ್ಲೆಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಅವರ ಭಾವ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಏನೆಲ್ಲ ಅವರ ಒಡನಾಟ ಹೇಗಿತ್ತು, ಹತ್ಯೆಗೀಡಾದ ರೇಣುಕಾ ಸ್ವಾಮಿಯವರ ಸ್ವಭಾವ ಏನು, ಇವೆಲ್ಲದರ ಕುರಿತಾಗಿ ನಾನು ಅವರು ಭಾವ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ರೇಣುಕಾ ಸ್ವಾಮಿಯವರಿಗೆ ಹತ್ಯೆ ಆಗಿದ್ದಾರೆ. ಆ ಚಾಲೆಂಜಿಂಗ್ ಸ್ಟಾರ್ ರೆಡ್ಡಿ ಆ ಟೀಮ್ ಕೊಲೆ ಮಾಡಿದೆ ಅನ್ನುವಂಥ ಆರೋಪ ಇದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಅವರೊಂದು ಸಾತ್ವಿಕ ಒಂದು ಜೀವನ ನಡೆಸ್ತಾ ಇದ್ದಂಥ ಒಂದು ಫ್ಯಾಮಿಲಿ. ಅವರು ಹೇಗೆ ಅಂತಂದರೆ ಅದನ್ನು ಇವ್ರು ಯಾಕೆ ಕಾನೂನು ಕೈಯಲ್ಲಿ ತಗೋಬೇಕಾಗಿತ್ತು? ಮೆಸೇಜ್ ಮಾಡಿದಾನಲ್ಲ ಇವನೊಬ್ಬ ದರ್ಶನನಿಗೆ ಒಳ್ಳೇದಾಗಲಿ ಅಂತ ಇವನು ಮೆಸೇಜ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಅವ್ರು ಯಾಕೆ ರಿಪ್ಲೈ ಕೊಡಬೇಕಾಯ್ತು? ಅವರೇ ಸುಮ್ಮನೆ ಆಗಿಬಿಟ್ಟಿದ್ರೆ ಮೆಸೇಜೇ ಹೋಗಲ್ಲಲ್ಲ. ಈಗ ನೀವು ಮೆಸೇಜ್ನ ಡಿಲೀಟ್ ಮಾಡಿದರೆ ನಾವು ಕೊಡ್ತೀವ ರಿಪ್ಲೈ. ಇದಿಷ್ಟು ಮೃತ ರೇಣುಕಾ ಸ್ವಾಮಿ ಅವರ ಸಂಬಂಧಿಕರ ಮಾತಾಗಿರುವಂಥದ್ದು. ಕಾನೂನು ಪ್ರಕಾರವಾಗಿ ಕೊಲೆಯನ್ನ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಇವರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕೆಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.